ಹಾಲೆಲೂಯ, ಹಾಲೆಲೂಯ. ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ಈ ಒಂದು ದಿನ. ದೇವರು ನಮ್ಮ ಕೂಡ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ವಿಶೇಷವಾಗಿರುವಂತಹ ಒಂದು ವಿಚಾರದಲ್ಲಿ ದೇವರು ಈ ದಿನ ನಮ್ಮ ಹತ್ರ ಮಾತಾಡಕ್ಕಿರುವಾಗ ಈ ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಕೀರ್ತನೆಗಳು 118ನೇ ಅಧ್ಯಾಯ 15ನೇ ವಚನ ಒಂದು ಸಾರಿ ಓದ್ಕೊಳ್ಳೋಣ. ಸ್ಯಾಮ್ಸ್ ಚಾಪ್ಟರ್ 118 ವರ್ಸ್ 15. ಉತ್ಸಾಹ ಧ್ವನಿಯೋ ಜಯಘೋಷವೋ ನೀತಿವಂತರ ಗುಡಾರಗಳಲ್ಲಿವೆ ಎಂಬುದಾಗಿ. ಹಾಲೆಲೂಯ. ನೋಡ್ರಿ, ಉತ್ಸಾಹ ಧ್ವನಿ ಮತ್ತು ಜಯಘೋಷ ನೀತಿವಂತರ ಗುಡಾರಗಳಲ್ಲಿವೆ ಅಂತ. ಈ ದಿನ ದೇವರ ನಮ್ಮ ಹತ್ರ ಮಾತಾಡ್ತಿರುವಂತ ಒಂದು ಟಾಪಿಕ್ ಏನು ಅಂತಂದ್ರೆ ನೀತಿವಂತರ ಗುಡಾರದ ಕುರಿತಾಗಿ ದೇವರು ಮಾತಾಡ್ತಿದ್ದಾರೆ. ನೋಡ್ರಿ, ನೀತಿವಂತರು ಯಾರು ಅಂತ ಹೇಳಿ ನಾವು ಕ್ವಶನ್ ಮಾಡುವಾಗ ದೇವರ ವಾಕ್ಯದ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರು ನೀತಿವಂತರು ಇಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡಿರುವಂತವ್ರು, ಪಾಪ ಮಾಡಿರುವಂತವ್ರು, ಮಾರ್ಗ ತಪ್ಪಿರುವಂತವ್ರು, ದೇವರ ದೃಷ್ಟಿಯಲ್ಲಿ ಸರಿ ಇಲ್ಲದೆ ಇರುವಂತವ್ರು ಎಲ್ಲವರು ಕೂಡ ಆಗಿದ್ದಾರೆ. ಹಾಗಾಗಿ ಎಲ್ಲವರು ಕೂಡ ತಪ್ಪು ಮಾಡಿರೋರು. ರೋಮಾಪುರದವರಿಗೆ 3:23 ವಾಕ್ಯ ಹೇಳುವಾಗ, ಆದ್ರೆ ಯೇಸು ಸ್ವಾಮಿಯ ಕೃಪೆ 2:8 ಹೇಳ್ತದೆ, ವಿ ಹ್ಯಾವ್ ರಿಸೀವ್ಡ್ ಸಾಲ್ವೇಷನ್ ಬೈ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆನ ನಾವು ಏನ್ ಮಾಡಿದ್ದೇವೆ ಅಂತೆ, ನಾವು ರಕ್ಷಣೆನ ನಾವು ಹೊಂದಿಕೊಂಡಿದ್ದೇವೆ ಅಂತೆ. ಮತ್ತು ಇನ್ನೊಂದು ವಾಕ್ಯ ನಾವು ನೋಡುವಾಗ, ದೇವರಿಂದ ನಾವು ನೀತಿ ಫಲವನ್ನು ಪಡೆದುಕೊಳ್ತೇವೆ ಎಂಬುದಾಗಿ. ಈ ವಾಕ್ಯ ನಾವು ನೋಡುವಾಗ ನೀತಿವಂತನ ಗೂಡಾರ ಅಂತ ಹೇಳಿ ನಾವು ಕ್ವಶನ್ ಮಾಡುವಾಗ ಈ ಒಂದು ಮಾತು ಏನಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ನೀತಿವಂತನು ಅಂತಂದ್ರೆ ದ ಒನ್ ಹೂ ಇಸ್ ರೈಚಸ್ ಅಂತ, ದ ಒನ್ ಹೂ ಇಸ್ ಕರೆಕ್ಟ್, ದ ಒನ್ ಹೂ ಇಸ್ ಅಪ್ರೈಟ್, ದ ಒನ್ ಹೂ ಇಸ್ ಏನಂತ ಹೇಳ್ಬೋದು, ಡಸ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಏನಂತ ಹೇಳ್ಬೋದು, ಒಂದು ಸಿನ್ ಇರ್ಬೋದು, ಒಂದು ಯಾವುದೇ ಒಂದು ರೀತಿಯಾದಂತಹ ದೋಷ ಇರ್ಬೋದು, ಅವನಲ್ಲಿ ಇಲ್ಲ. ಇಸ್ ರೈಚಸ್, ಇಸ್ ಕರೆಕ್ಟ್, ಈಸ್ ಅಪ್ರೈಟ್. ಅವ್ರಿಗೆ ಏನಂತಾರೆ, ನೀತಿವಂತರು ಎಂಬುದಾಗಿ ಕರೀತಿದ್ದಾರೆ. ದೇವರ ವಾಕ್ಯದ ಮುಖಾಂತರವಾಗಿ ನೀತಿವಂತರು ಯಾರು ಅಂತಂದ್ರೆ, ಯೇಸು ಸ್ವಾಮಿಯನ್ನು ಅವರ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಅವನನ್ನ, ಯೇಸು ಸ್ವಾಮಿಯನ್ನ ಅವರ ಜೀವಿತದಲ್ಲಿ ಇಟ್ಟುಕೊಂಡು ಜೀವಿಸ್ತಾ ಇರುವಂತವರೇ ನೀತಿವಂತರು ಎಂಬುದಾಗಿ ಸತ್ಯವೇದ ನಮ್ಗೆ ಈ ಒಂದು ದಿನ ತಿಳಿಸುವಂತದ್ದಾಗಿದೆ. ಇದನ್ನ ನೀತಿವಂತನ ಆಯ್ತು ಅಂದ್ರೆ ಗುಡಾರ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ ಎಲ್ಲರಿಗೂ ಕೂಡ ಒಂದು ಮನೆ ಇದೆ, ನಾವೆಲ್ಲರೂ ಕೂಡ ವಾಸ ಮಾಡುವಂತ ಸ್ಥಳ ಇದೆ. ಆ ರೀತಿಯಲ್ಲಿ ನೀತಿವಂತರು ನಾವಾಗಿದ್ದು ನಮ್ಮ ಗುಡಾರ ನೀತಿವಂತರ ಗುಡಾರ ಆಗಿದೆ ಎಂಬುದಾಗಿ ನಾವು ಇದನ್ನ ಕ್ವಶನ್ ಮಾಡಬೇಕಾಗಿದೆ. ಅಥವಾ ನಾವು ನಮ್ಮ ಗೂಡಾರವನ್ನ ನೀತಿವಂತರ ಗೂಡಾರ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ಕ್ವಶನ್ ಮಾಡಬಹುದಾಗಿದೆ. ಇದೆರಡು ನಾವು ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮನ್ನ ನಾವು ನೀತಿವಂತರು ಅಂತ ಹೇಳಿ ನಾವೇನ್ ಮಾಡ್ತಾ ಇಲ್ಲ ಅಂತೆ, ನಾವು ನಮ್ಮನ್ನ ಅಕ್ಸೆಪ್ಟ್ ಮಾಡಿಲ್ಲ ಎಂಬುದಾಗಿ. ಹಾಲೆಲೂಯ. ಹಾಗಾಗಿ ನಾವು ನೋಡುವುದರ ಸತ್ಯವೇದದಲ್ಲಿ ಹೇಳ್ತದೆ, ನಮ್ಮ ಏನೇ ಒಳ್ಳೆ ಕೆಲಸ ಮಾಡಿದ್ರೆ ಆಲ್ ದೋಸ್ ಥಿಂಗ್ಸ್ ಆರ್ ಲೈಕ್ ಫಿಲ್ತಿ ರ್ಯಾಗ್ ಎಂಬುದಾಗಿ. ಅದೆಲ್ಲ ಹೇಗಿದೆ ಅಂತ, ಒಂದು ಕೊಳಕು ಬಟ್ಟೆಯ ರೀತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ದೇವರ ವಾಕ್ಯ ಹೇಳ್ತದೆ. ನೋಡ್ರಿ, ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು, ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ದೇವರ ಮುಂದೆ ಅದೆಲ್ಲವೂ ಕೂಡ ಹೇಗಿದೆ ಅಂತೆ, ಫಿಲ್ತಿ ರ್ಯಾಗ್ಸ್. ಅದು ಹೇಗಿದೆ ಅಂತ, ಒಂದು ಕೊಳಕು ಬಟ್ಟೆಯ ರೀತಿಯಲ್ಲಿ ಇದೆ. ಆದ್ರೆ ಯೇಸು ಸ್ವಾಮಿಯ ರಕ್ತ ಪರಿಪೂರ್ಣವಾಗಿ ನಮ್ಮನ್ನ ಎಲ್ಲಾ ಪಾಪಗಳಿಂದ ಪರಿಹಾರ ಮಾಡಿ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿ ದೇವರ ಮುಂದೆ ನಿಲ್ಲಿಸುವಂತೆ ದೇವರ ಒಂದು ಯೇಸು ಸ್ವಾಮಿಯ ರಕ್ತ ಕಾರ್ಯ ಮಾಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ನಾನು ನೀತಿವಂತ ಕರ್ಕೊಳ್ಳಕ್ ಆಗೋದಿಲ್ಲ. ಆದ್ರೆ ಯೇಸು ಸ್ವಾಮಿ ಮುಖಾಂತರವಾಗಿ ನಾವು ನೀತಿವಂತಿಕೆಯನ್ನ ಪಡೆದುಕೊಂಡಿದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಈ ಒಂದು ದಿನ ನಾನು ಅರ್ಥ ಮಾಡ್ಕೊಂಡು, ನೀತಿವಂತಿಕೆಯನ್ನ ಪಡೆದುಕೊಂಡಿದ್ದೇವೆ, ಹೌದು. ಅಂದ್ರೆ ನೀತಿವಂತನ, ಹೌದು, ನೀತಿವಂತನೇ. ಹಾಲೆಲೂಯ. ಈಗ ನೀತಿವಂತಿಕೆ ನಾನು ಪಡೆದುಕೊಂಡಿದ್ದೇನೆ, ಈಗ ನಾನು ನೀತಿವಂತನು. ಯಾಕೆ ನೀತಿವಂತನು? ಯೇಸು ಸ್ವಾಮಿಯನ್ನ ನಂಬುವುದರ ಮುಖಾಂತರವಾಗಿ ನನ್ನ ದೋಷ, ನನ್ನ ಪಾಪ ಪರಿಹಾರ ಆಗಿದೆ. ಹೌದು, ನಾನು ನೀತಿವಂತನು. ಆದ್ರೂ ನಮ್ಮ ಗುಡಾರ, hallelujah, the 100% the fact that the accurate fact that we accepted, but how about the dwelling place that where we are dwelling? hallelujah. ನಾವು ಜೀವಿಸ್ತಾ ಇರುವಂತ ಒಂದು ಪ್ಲೇಸ್ ಹೇಗಿದೆ ಅಂತಂದ್ರೆ ಅದು ನೀತಿವಂತರ ಗುಡಾರವಾಗಿ ಇದೆಯಾ? hallelujah. ಈ ಒಂದು ದಿನ ನಮ್ಮನ್ನ ನಾವು ಕ್ವಶನ್ ಮಾಡ್ಕೊಳ್ಬೇಕು, ಯಾಕೆ ದೇವರು ಈ ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ he is more concerned about your place ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ನಮ್ಮ ಕುರಿತಾಗಿ ದೇವರ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತಂದ್ರೆ ನಮ್ಮ ಗೂಡಾರವನ್ನ ದೇವರ ನೋಡ್ತಾ ಇದ್ದಾರೆ ಅಂತ. hallelujah. ನಿನ್ನ ಗೂಡಾರದ ಕುರಿತು ನಿನಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈ ಒಂದು ದಿನ ನೀನ್ ಅರ್ಥ ಮಾಡ್ಕೊಳ್ಬೇಕು, ನಿನ್ನ ಒಂದು ಏನಂತ ಬ್ಲೆಸ್ಸಿಂಗ್ ಮಾಡೋದಕ್ಕೆ ದೇವರ ಅಪರ್ಚುನಿಟಿ ಕಮ್ಮಿ ಆಗ್ತದೆ. Hallelujah. ಯಾಕೆಂದ್ರೆ if the Lord wants to bless someone, first he sees the situation of his ಅಂತ. Hallelujah. ಅವರೊಂದು ಪರಿಸ್ಥಿತಿಯನ್ನ ನೋಡ್ತಾರಂತೆ, ಅವರೊಂದು ಮೈಂಡ್ ಸೆಟ್ ಅನ್ನ ನೋಡ್ತಾರಂತೆ, ಅವರ ಒಂದು ಲೈಫ್ ಅನ್ನ ನೋಡ್ತಾರಂತೆ. if the categories are not missing, if the categories are not ಏನಂತ ಹೇಳ್ಬೋದು getting eligible, the blessings gets delayed. Hallelujah. ಯಾಕೆ ಅಂತಂದ್ರೆ you are not ready to receive the blessing yet. Hallelujah. You need to correct, you need to ಏನಂತ ಹೇಳಿದ್ರೆ get to that eligible criteria. ಅವಾಗ ನಿನಗೆ ದೇವರು ಬ್ಲೆಸ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿರ್ತದೆ. Hallelujah. ಯಾಕೆ ಬ್ಲೆಸ್ಸಿಂಗ್ಸ್ ಡಿಲೇ ಆಗ್ತದಂದ್ರೆ we are not ready to receive the blessings. ಸೊ ದೇವರು ಯಾಕೆ ನೀತಿವಂತನ ಒಂದು ಗೂಡಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನೋಡ್ರಿ, ದೇವರ ಆಶೀರ್ವಾದ ಮಾಡಬೇಕು, ಬಟ್ ದ ಪ್ಲೇಸ್ ವೇರ್ ಯು ಆರ್ ಡ್ವೆಲ್ಲಿಂಗ್ ಇಸ್ ನಾಟ್ ಕರೆಕ್ಟ್. ಅಂದ್ರೆ ಗಾಡ್ ಸೇಸ್ ಫಸ್ಟ್ ಯು ನೀಡ್ ಟು ಚೇಂಜ್ ದ ಪೊಸಿಷನ್ ವೇರ್ ಯು ಆರ್ ಲಿವಿಂಗ್. ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೇವೆ ಅದನ್ನು ನಾವು ಸ್ಥಳವನ್ನು ಬದಲಾಯಿಸ್ಕೊಳ್ಬೇಕು. ನಾನು ಎಕ್ಸಾಕ್ಟ್ ಆಗಿ ಮನೆ ಖಾಲಿ ಮಾಡಿ ಅಂತ ಹೇಳ್ತಲ್ಲ, ಎಕ್ಸಾಕ್ಟ್ ಆಗಿ ಪರಿಸ್ಥಿತಿಗಳನ್ನ, ಮೈಂಡ್ ಸೆಟ್ಗಳನ್ನ, ನಾವು ಜೀವಿಸ್ತಾ ಇರುವಂತ ಶೈಲಿಗಳನ್ನ ಎಲ್ಲವನ್ನ ಬದಲಾವಣೆ ಮಾಡಿಕೊಳ್ಳುವಾಗ ಗಾಡ್ ಸೇಸ್ ಯು ವಿಲ್ ಬಿ ಕೇಪಬಲ್ ಅಂಡ್ ಎಲಿಜಿಬಲ್ ಫಾರ್ ದ ಬ್ಲೆಸ್ಸಿಂಗ್.
ಹಾಲೆಲೂಯಾ. ಒಂದು ದಿನ ಡೈರೆಕ್ಟ್ಲಿ ನನ್ನ ಪಾಯಿಂಟ್ಗೆ ಬರ್ತಾನೆ. ನೋಡ್ರಿ ಏನು ಅಂತಂದ್ರೆ, ನೋಡ್ರಿ ನಾವು ಜೀವಿಸ್ತಾ ಇದ್ದೇವೆ, ಆದ್ರೆ ನಮ್ಮ ಗುಡಾರ ಹೇಗೆ ಇದೆ ಅಂತ ನಾವು ಕ್ವಶನ್ ಮಾಡುವಾಗ, ಅದು ಸರೌಂಡಿಂಗ್ ಹೇಗೆ ಅಂತ ಇದೆ ಅಂತ ನಾವು ಕ್ವಶನ್ ಮಾಡುವಾಗ, ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಜೀವಿಸುವಾಗ ಯೇಸು ಸ್ವಾಮಿಯನ್ನ ನಾವು ಅಕ್ಸೆಪ್ಟ್ ಮಾಡಿದ್ದೇವೆ, ಅವರ ಒಂದು ಫ್ರೆಂಡ್ಶಿಪ್ ನಲ್ಲಿ ಇದ್ದೇವೆ ಅಂತೆ. ಹಾಲೆಲೂಯಾ. ಅವರ ಒಂದು ಕಮ್ಯೂನಿಯನ್ ನಲ್ಲಿ ನಾವಿದ್ದೇವೆ ಅಂತೆ. ಅವರ್ ಹೋಮ್ ಮಸ್ಟ್ ಬಿ ಎ ಹೋಮ್ ಆಫ್ ಹಿಸ್ ಸ್ಯಾಂಚುರಿ ಅಂತ. ಹಾಲೆಲೂಯಾ. ಅದು ಅವರ ವಾಸ ಮಾಡುವಂತ ಸ್ಥಳ ಆಗಬೇಕಂತೆ. ಹಾಲೆಲೂಯಾ. ನೀತಿವಂತರ ಗುಡಾರ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ನೀತಿವಂತರ ಗುಡಾರ ಯಾಕೆ ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಇಟ್ಸ್ ಎ ಕ್ವೈಟ್ ಅಂಡ್ ಇಟ್ಸ್ ಎ ರಿಲ್ಯಾಕ್ಸಬಲ್ ಪ್ಲೇಸ್ ಅಂಡ್ ಇಟ್ಸ್ ಏನಂತ ಹೇಳುದು, ಇಟ್ಸ್ ಎ ಪ್ಲೇಸ್ ಆಫ್ ಪೀಸ್. ಅಲ್ಲಿ ಎಲ್ಲರಿಗೂ ಕೂಡ ಏನಾಗ್ತದೆ, ಸಮಾಧಾನ ಆಗ್ತದೆ. ಹಾಲೆಲೂಯಾ. ಒಂದು ದಿನ ಯಾಕೆ ದೇವರ ಟಾಪಿಕ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಹೋಮ್ಸ್ ಮಸ್ಟ್ ಬಿ ಏನಂತ ಹೇಳುವ ಡ್ವೆಲಿಂಗ್ ಪ್ಲೇಸ್ ಆಫ್ ಗಾಡ್. ಹಾಲೆಲೂಯಾ. ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಳೋಣ, ನೇರವಾಗಿ ಸ್ವಲ್ಪ 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 ನಾವು ಎಷ್ಟು ಆಗುತ್ತೋ ಅಷ್ಟು ನಾವು ಗ್ರ್ಯಾಬ್ ಮಾಡೋಣ. ಯಾಕೆಂದ್ರೆ ದೇವರ ವಾಕ್ಯ ಒಂದು ರೀತಿಯಲ್ಲಿ ಸಾಮ್ಯ ರೂಪದಲ್ಲಿ ಬರ್ತದೆ. ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವುದು ನನ್ನ ಪೊಸಿಷನ್ಗೆ ಬೇಕು, ನನ್ನ ಸಿಚುವೇಶನ್ಸ್ಗೆ ಯಾವುದು ಬೇಕು. ವಿ ಹ್ಯಾವ್ ಟು ಗ್ರ್ಯಾಬ್ ವಾಟ್ ವಿ ನೀಡ್ ಅಂತೆ. ಹಾಲೆಲೂಯಾ. ಒಂದು ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಹೇಗೆ ಅಂತಂದ್ರೆ, ಒಂದು ರೆಸ್ಟೋರೆಂಟ್ಗೆ ಹೋದಾಗ ಊಟ ಮಾಡೋದಕ್ಕೆ ಏನಾಗ್ತದೆ, ಎಷ್ಟೊಂದು ಆಪ್ಷನ್ ಸಿಕ್ಕಿರ್ತಾರೆ. ಬಟ್ ಆದ್ರೆ ನಾವೇನ್ ಮಾಡ್ತೇವೆ, ಯಾವ್ದು ಬೇಕು ಅದನ್ನ ನಾವು ತೆಗೆದುಕೊಳ್ತೇವೆ. ಒಂದು ರೀತಿಯಲ್ಲಿ ಬಫೆ ಸಿಸ್ಟಮ್ಗೆ ಹೋದ್ರೆ ಎಲ್ಲ ಊಟ ಇದೆ, ಯಾವ್ದು ಬೇಕೋ ತಗೊಳ್ಳಿ, ಯಾವ್ದು ಬೇಕೋ ತಿನ್ನಿ ಅಂತ ಹೇಳಿದಾಗ ಎಲ್ಲ ದೇವ್ರ ವಾಕ್ಯ ನಾವು ಹಂಚುತ್ತೇವೆ. ಆದ್ರೆ ನಿಮ್ಗೆ ಯಾವ್ದು ಬೇಕು ನೀವು ಆ ವಾಕ್ಯವನ್ನ ತೆಗೆದುಕೊಳ್ಬೇಕಾಗ್ತದೆ. ನಾನು ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಗ್ಗೆ, ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ನೀವು ಕರೆಕ್ಟ್ ಇದೇ ರೀತಿಯಲ್ಲಿ ಆಗಬೇಕು ಅಂತ ಮಾತಾಡ್ತಾ ಇಲ್ಲ. ಆದ್ರೆ ಎಲ್ಲ ವಾಕ್ಯವನ್ನ ನಾನು ಕೊಡುವಾಗ ಆ ವಾಕ್ಯದಲ್ಲಿ ನಿಮ್ಗೆ ಯಾವ್ದು ಕರೆಕ್ಟ್ ಮಾಡ್ಕೊಳ್ಬೇಕು ಅದನ್ನ ನೀವು ತೆಗೆದುಕೊಳ್ಬೇಕಂತೆ. ಹಾಲೆಲೂಯಾ. ಆ ರೀತಿಯಲ್ಲಿ ಒಂದು ದಿನ ನೋಡ್ರಿ, ನಾವು ಡೈರೆಕ್ಟ್ ಆಗಿ ನಾವು ನೇರವಾಗಿ ವಾಕ್ಯಕ್ಕೆ ಹೋಗುವಾಗ ಯೇಸು ಸ್ವಾಮಿ ನಮ್ಮ ಹತ್ರ ಮಾತಾಡ್ತಿರುವಂತ ವಿಚಾರ ಏನು ಅಂತಂದ್ರೆ, ನೀತಿವಂತಿಕೆನ ನೀವು ತೆಗೆದುಕೊಂಡಿದ್ದೀರಾ. ನಾವ್ ಯು ಆರ್ ಅ ರೈಚಸ್ ಪರ್ಸನ್, ಬಟ್ ದ ರೈಚಸ್ ಡ್ವೆಲಿಂಗ್ ಪ್ಲೇಸ್, ಬಟ್ ದ ರೈಚಸ್ ಟೆಂಟ್ಸ್ ಹೇಗೆ ಇರಬೇಕು ಅಂತ ಹೇಳ್ಬಿಟ್ಟು ದೇವರು ಮಾತಾಡ್ತಾ ಇದ್ದಾರೆ. ನೋಡ್ರಿ, ಇಟ್ ಶುಡ್ ಬಿ ಇನ್ ದ ಕಮ್ಯೂನಿಯನ್, ಇನ್ ದ ಫೆಲೋಶಿಪ್ ಆಫ್ ಗಾಡ್ ಅಂತ. ಹಾಲೆಲೂಯಾ. ಹಾಲೆಲೂಯಾ. ಯುವರ್ ಹೌಸ್ ಶುಡ್ ಬಿ ದ ಹೌಸ್ ಆಫ್ ಗಾಡ್ ಅಂತ. ಹಾಲೆಲೂಯಾ. ಹಾಲೆಲೂಯಾ. ಯಾಕೆ ದೇವರು ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ಆ ಸ್ಥಳ ನನಗೆ ಬಿಟ್ಕೊಡುವಾಗ, ಆ ಒಂದು ಸ್ಥಳದ ಮುಖಾಂತರವಾಗಿ ಗಾಡ್ಸ್ ಗೋನಾ ಡು ಅಮೇಜಿಂಗ್ ಥಿಂಗ್ಸ್, ಅಮೇಜಿಂಗ್ ವರ್ಕ್ಸ್ ಅಂತೆ. ಹಾಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಪೀಸ್ ಇದೆ, ಎಲ್ಲಿ ಒಂದು ಪ್ರಾಸ್ಪರಿಟಿ ಇದೆ, ಎಲ್ಲಿ ಒಂದು ಅಬಾಂಡೆನ್ಸ್ ಇದೆ, ಅಲ್ಲಿ ಒಂದು ರೈಚಸ್ ಮ್ಯಾನ್ ಇದಾನೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಲೆಲೂಯಾ. ಆ ರೀತಿಯಲ್ಲಿ ಒಂದು ರೈಚಸ್ ಡ್ವೆಲಿಂಗ್ ಪ್ಲೇಸ್ ನಾವು ಅರ್ಥ ಮಾಡ್ಕೊಂಡು ಬರುವುದಾದ್ರೆ, ಇಲ್ಲಿ ವಾಕ್ಯ ನಾವು ನೋಡ್ಕೊಂಡ್ರೆ ಶೌಟ್ಸ್ ಆಫ್ ಜಾಯ್ ಅಂತ ಹೇಳ್ತದೆ, ದ ವಾಯ್ಸ್ ಆಫ್ ಜಾಯ್ ಅಂತ ಹೇಳ್ತದೆ. ಕನ್ನಡದಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, ಉತ್ಸಾಹ ಧ್ವನಿ, ಜಯಘೋಷ ಎಲ್ಲಿದೆ ಅಂತೆ, ನೀತಿವಂತನ ಕೂಡ. ಯಾಕೆ ಉತ್ಸಾಹ ಧ್ವನಿ ಇದೆ, ಯಾಕೆ ಜಯಘೋಷ ಇದೆ? ಹಾಲೆಲೂಯಾ. ಬಿಕಾಸ್ ಅವರ ಒಂದು ದೇವರ ಜೊತೆ ಇರುವಂತಹ ಒಂದು ಫೆಲೋಶಿಪ್, ದೇವರ ಜೊತೆ ಇರುವಂತಹ ಒಂದು ಕಮ್ಯೂನಿಯನ್, ದೇ ಆರ್ ಮೇಕಿಂಗ್ ದಟ್ ಪ್ಲೇಸ್ ಆಸ್ ಎ ಶೌಟ್ಸ್ ಆಫ್ ಜಾಯ್ ಅಂತೆ. ಹಾಲೆಲೂಯಾ. ಉತ್ಸಾಹ ಧ್ವನಿ ಮಾಡ್ತಾ ಇದ್ದಾರೆ. ಮತ್ತೆ ಜಯಘೋಷ ಅಂತಂದ್ರೆ ಏನು? ಜಯಘೋಷ ಅಂತಂದ್ರೆ ಅ ಕಂಟಿನ್ಯೂಯಲ್ ವಿಕ್ಟ್ರಿ ಅಂತೆ. ಹಾಲೆಲೂಯಾ. ಉತ್ಸಾಹ ಧ್ವನಿಯು ಮತ್ತು ಜಯಘೋಷವು ನೀತಿವಂತರ ಗೂಡಾರಗಳಲ್ಲಿ ಇದಂತೆ. ನಾವು ದೇವರ ಜೊತೆ ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುವಾಗ, ನಾವು ಪ್ರಾರ್ಥಿಸುವಾಗ, ನಮ್ಮ ಒಂದು ಏನಂತ, ನಮ್ಮ ಒಂದು ಗೂಡಾರ ಹೇಗಿರ್ತದಂತೆ, ಜಯಘೋಷದಲ್ಲಿ ಇರ್ತದೆ. ಹಾಲೆಲೂಯಾ. ಅವ್ರ ಟೆಂಟ್ಸ್ ಆಫ್ ರೈಚಸ್ ಹೇಗಿರ್ಬೇಕಂತಂದ್ರೆ, ಜಯಘೋಷ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಪ್ರೈಸ್ ಅಂತ. ಹಾಲೆಲೂಯಾ. ಪ್ರೈಸ್ ಇನ್ ಎ ವೆರಿ ಲೌಡ್ ವಾಯ್ಸ್ ಅಂತ. ಹಾಲೆಲೂಯಾ. ಆರ್ ವಿ ಪ್ರೈಸಿಂಗ್ ಇನ್ ಎವ್ರಿ ಸಿಚುವೇಶನ್ಸ್? ಹಾಲೆಲೂಯಾ. ಯಾರು ಪ್ರೈಸ್ ಮಾಡ್ತಾ ಇರ್ತಾರೆ ಅವರ ಒಂದು ಮನೆಯಲ್ಲಿ ಶೌಟ್ಸ್ ಆಫ್ ಜಾಯ್ ಇರ್ತದಂತೆ, ಶೌಟ್ಸ್ ಆಫ್ ಏನಂತ ಹೇಳ್ಬೋದು, ವಿಕ್ಟ್ರಿ ಎಂಬುದಾಗಿ. ಜಯಘೋಷ ಅಂತಂದ್ರೆ ವಿಕ್ಟ್ರಿ, ಒಂದು 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 ಜಯ ಇದೆ. ಆ ಜಯ ಏನು ಅಂತಂದ್ರೆ ಎಲ್ಲಾ ವಿಚಾರದಲ್ಲಿ ಕೂಡ ಆ ಒಂದು ಮನೆಗೆ ಜಯ ಇದೆ ಅಂತ. ಹಾಲೆಲೂಯಾ. ಎಲ್ಲ ವಿಚಾರಗಳಲ್ಲೂ ಕೂಡ ದಟ್ ಹೌಸ್ ಬ್ರಿಂಗ್ಸ್ ದ ಪ್ರೈಸ್ ಟು ಗಾಡ್, ದಟ್ ಹೌಸ್ ಶೌಟ್ಸ್ ದ ಪ್ರೈಸಸ್, ಶೌಟ್ಸ್ ದ ಗ್ಲೋರಿ, ಶೌಟ್ಸ್ ದ ಜಾಯ್ ಫಾರ್ ಗಾಡ್. ಹಾಲೆಲೂಯಾ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ನೀತಿವಂತನ ಗುಡಾರ ಹೇಗಿರ್ಬೇಕಂತ. ಇಟ್ಸ್ ಆಲ್ವೇಸ್ ಶುಡ್ ಬಿ ಪ್ರೈಸಿಂಗ್, ಇಟ್ಸ್ ಆಲ್ವೇಸ್ ಶುಡ್ ಬಿ ಏನಂತ ಹೇಳ್ಬೋದು, ಗ್ಲೋರಿಫೈಯಿಂಗ್, ಇಟ್ಸ್ ಆಲ್ವೇಸ್ ಶುಡ್ ಬಿ ಏನಂತ ಹೇಳ್ಬೋದು, ಮ್ಯಾಗ್ನಿಫೈಯಿಂಗ್ ದ ನೇಮ್ ಆಫ್ ದ ಲಾರ್ಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಈಗ ಹಾಗೆ ಒಂದು ಸ್ವಲ್ಪ 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 ನಾವು ಮುಂದೆ ಹೋಗುವಾಗ ಫಸ್ಟ್ ಹೇಳಿದೆ ಏನೋ ಅಂತಾರೆ, ದೇವರ ಜೊತೆಗೆ ನಾವು ಒಂದು ಒಳ್ಳೆ ಕಮ್ಯುನಿಕೇಶನ್ ಇಟ್ಕೊಳ್ಬೇಕು. ನಾವು ಮಾತ್ರ ಜೀವಿಸುವುದು ಅಲ್ಲ, ನಮ್ಮ ಮನೆಯ ವಾತಾವರಣ ಪರಿಸ್ಥಿತಿಗಳು ನೀತಿವಂತನ ಗೂಡಾರ ಆಗಬೇಕು ಅಂತಂದ್ರೆ ನಮ್ಮ ಮನೆಯೊಬ್ರು ಕೂಡ ನಮ್ಮ ಕೂಡ ಸೇರಿಕೊಳ್ಬೇಕು, ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ದೇವರು ಯಾರು ಎಂಬುದಾಗಿ. ಹಾಲೆಲೂಯಾ. ಹಾಲೆಲೂಯಾ. ಜೀಸಸ್ ಕ್ರೈಸ್ಟ್ ನ ಅಕ್ಸೆಪ್ಟ್ ಮಾಡೋದು ಪರ್ಸನಲ್ ಆಗಿ, ಆದ್ರೆ ಅವ್ರನ್ನ ನಮ್ಮ ಒಳಗಡೆ ಪರ್ಸನಲ್ ಆಗಿ ಇಟ್ಕೊಂಬಾರ್ದು, ಅವ್ರನ್ನ ಹಂಚಬೇಕು. ಹಾಲೆಲೂಯಾ. ವಿ ಹ್ಯಾವ್ ಟು ಶೇರ್ ಹಿಮ್ ಅಂತೆ. ಹಾಲೆಲೂಯಾ. ನಾನು ಮಾತ್ರ ಪ್ರಾರ್ಥನೆ ಮಾಡ್ತೇನೆ, ನಾನು ಮಾತ್ರ ಉಪವಾಸ ಮಾಡ್ತೇನೆ, ನಾನು ಮಾತ್ರ ಜೀವನ ಮಾಡ್ತೇನೆ, ಸಾಕು ಅಷ್ಟೇ. ಇಲ್ಲ, ನೀನ್ ಸ್ಪಿರಿಚುವಲ್ ಫುಡ್ ತಿಂತಾ ಇದೆಯಾ, ನಿಮ್ ಮನೇಲಿರೋರು ಹೊಟ್ಟೆ ಹಸುವಲ್ಲಿದ್ದಾರೆ, ಅವ್ರು ಬರೀ ಫಿಸಿಕಲ್ ಫುಡ್ ತಿಂತಾ ಇದ್ದಾರೆ ಅಂದ್ರೆ ನೀನ್ ಮಾತ್ರ ಸ್ಪಿರಿಚುವಲ್ ಫುಡ್ ತಿನ್ಕೊಂಡಿರೋದಲ್ಲ.
Your duty is to feed them the spiritual food that they need, the nourishment more than the physical food that they are having all the time. Hallelujah. 2 ದಿನ ಊಟ ಮಾಡಿಲ್ಲ ಅಂದ್ರೆ ನಾವು ಸುಮ್ಮನೆ ಇರ್ತೀವ? ಒಂದು ವಾರ ವಾಕ್ಯ ಕೇಳಿಲ್ಲ ಅಂದ್ರೆ ಸುಮ್ಮನೆ ಆಗ್ತೀವಿ? ಒಂದು ವಾರ ಚರ್ಚ್ಗೆ ಹೋಗಿಲ್ಲ ಅಂದ್ರೆ ಸುಮ್ಮನೆ ಆಗ್ತೀವಿ? ಅದೇ ಒಂದಿನ ಊಟ ಬಿಟ್ಟರೆ ಯಾಕೆ ಊಟ ಬಿಟ್ಟೆ, ಏನಾಯಿತು ಅಂತ ಮಾತಾಡ್ತೀವಿ, ಕನ್ಸರ್ನ್ ತೊಗೊತೀವಿ, ಎಷ್ಟು ಟೇಕ್ ಕೇರ್ ಮಾಡ್ತೀವಿ, ಅವ್ರ ಪ್ರಾಬ್ಲಮ್ಸ್ ಏನಾದರೂ ಕೇಳ್ತೀವಿ, ಲಾಸ್ಟಲ್ಲಿ ಅವ್ರಿಗೆ ಊಟ ಮಾಡಿಸ್ತೀವಿ. ಸ್ಪಿರಿಚುವಲ್ ಆಗಿ ಹೋಗಿಲ್ಲ ಅಂದರೆ ಬಿಡು, ಹೋಗಲಿಲ್ಲ, 1 ತಿಂಗಳು ಹೋಗಿಲ್ಲ, 2 ತಿಂಗಳು ಹೋಗಿಲ್ಲ, 1 ವರ್ಷದಿಂದ ಚರ್ಚ್ಗೆ ಹೋಗ್ತಲ್ಲ, ಯಾಕೋ ಗೊತ್ತಿಲ್ಲ, ಆದರೆ ಅವ್ರ ಬಗ್ಗೆ ಕನ್ಸರ್ನ್ ತೊಗೊತಾ ಇದ್ದೀವ? ಇಲ್ಲ. ಹಾಲೆಲೂಯಾ. ಮೋರ್ ದೆನ್ ಫಿಸಿಕಲ್ ಫುಡ್ ವಿ ನೀಡ್ ಟು ಟೇಕ್ ದ ಸ್ಪಿರಿಚುವಲ್ ಏನಂತ ಹೇಳ್ಬೋದು, ಒಂದು ಬೆನಿಫಿಟ್ಸ್ ಆಗಿ ನಾವು ಯೋಚನೆ ಮಾಡ್ತಾ ಇರಬೇಕಂತೆ. ನೀತಿವಂತನ ಗುಡಾರ ಹೇಗೆ ಅಂತಂದರೆ ಅವರು ಒಬ್ಬರೇ ಅಲ್ಲ, ಇಡೀ ಮನೆ ಶೌಟ್ಸ್ ಆಫ್ ಜಾಯ್ ಆಗಿರ್ಬೇಕಂತೆ. ಶೌಟ್ಸ್ ಆಫ್ ಗ್ಲೋರಿ, ಶೌಟ್ಸ್ ಆಫ್ ಪ್ರೈಸ್ ಇರಬೇಕಂತೆ. ಉತ್ಸಾಹ ಧ್ವನಿ ಯಾವಾಗ ಮನೆಯಲ್ಲಿ ಇರಬೇಕಂತೆ, ಒಬ್ರೊಬ್ರು ಮಾತಾಡ್ತಾ ಇರಬೇಕಂತೆ. ಆಸ್ ಏಂಜಲ್ಸ್ ಇನ್ ಹೆವೆನ್ ಶೌಟಿಂಗ್ ಟು ಒನ್ ಅನದರ್ ಇನ್ ಪ್ರೈಸ್, ದೇ ಆರ್ ಟೆಲಿಂಗ್ ಹೋಲಿ 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 ಅಂತ ಆ ಒಂದು ದೇವರ ಗ್ಲೋರಿಯನ್ನು ನೋಡಿ ಅವ್ರು ಮಾತಾಡ್ತಾ ಇದ್ದಾರೆ. ಅದೇ ರೀತಿಲಿ ವಿ ನೀಡ್ ಟು ಕೀಪ್ ಆನ್ ಸ್ಪೀಕಿಂಗ್ ವೆನ್ ವಿ ಆರ್ ಸಿಟಿಂಗ್, ವೆನ್ ವಿ ಆರ್ ಸ್ಟ್ಯಾಂಡಿಂಗ್ ಅಪ್, ವಿ ನೀಡ್ ಟು ಕಮ್ಯುನಿಕೇಟ್ ಅಬೌಟ್ ಗಾಡ್. Hallelujah. More than this world, we need to speak about God. More than anything, ಏನಾದರೂ ಒಂದು ಬೇರೆ ವಿಚಾರಗಳದ್ದು ಮಾಡುವುದ್ರೆ, talk about God. That makes your place a more righteous place ante. That makes your place as a place to fit God's blessing, God's favor, God's ಏನಂತ ಹೇಳ್ಬೋದು, the grace, mercy ಆ ಮನೆಯಲ್ಲಿ ಫಿಟ್ ಆಗಕ್ಕೆ ರೈಟ್ ಆಗಿರ್ತದಂತೆ ಮನೆ. ದಟ್ ಈಸ್ ದ ಹೌಸ್ ಆಫ್ ರೈಚಸ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ನನ್ನ ನಿನ್ನ ಗೂಡಾರ ಹಾಗೆ ಇಲ್ಲ ಅಂತಂದ್ರೆ ವಿ ನೀಡ್ ಟು ರೈಸ್ ದ ಟೆಂಟ್ಸ್ ಆಫ್ ರೈಚಸ್ ಅಂಡ್ ಸೇ, ಇದು ನಮ್ಮ ಮನೆ, ಈ ರೀತಿಯಲ್ಲಿ ನಮ್ಮ ಮನೆ ಇರ್ತದೆ. ನಮ್ಮ ಮನೆ ಯೇಸು ಸ್ವಾಮಿಗೆ ಸ್ವಂತ. ನಮ್ಮ ಮನೆಯಲ್ಲಿ ಕ್ರಿಸ್ತನ ಕುರಿತಾಗಿ ಮಾತಾಡ್ತೇವೆ, ನಮ್ಮ ಮನೆಯಲ್ಲಿ ಒಟ್ಟಾಗಿ ಪ್ರಾರ್ಥಿಸ್ತೇವೆ, ನಮ್ಮ ಮನೆಯಲ್ಲಿ ಒಟ್ಟಾಗಿ ದೇವರನ್ನ ಗ್ಲೋರಿಫೈ ಮಾಡ್ತೇವೆ. ಯಾಕೆಂದ್ರೆ ಇದು ನೀತಿವಂತನ ಗುಡಾರ ಎಂಬುದಾಗಿ. ಹಾಲೆಲೂಯಾ. ಆ ರೀತಿಯಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ನೋಡ್ರಿ, ರೈಚಸ್ ಹೌಸ್ ಅಂತ ಹೇಳುವಾಗ, ರೈಚಸ್ ಟೆಂಟ್ ಅಂತ ಹೇಳುವಾಗ ಪ್ರಾಮುಖ್ಯವಾಗಿ ಒಂದು ವ್ಯಕ್ತಿಯ ಕುರಿತಾಗಿ ನಾವು ಮಾತಾಡ್ಕೊಳ್ಬಹುದಾಗಿದೆ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಗೆ ಎಲ್ಲರಿಗೂ ಕೂಡ ಅನೇಕ ಒಂದು ವಿಚಾರಗಳಲ್ಲಿ ಒಂದು ರೈಚಸ್ ಸಫರಿಂಗ್ ಅನ್ನ ತೋರಿಸ್ಕೊಂಡಂಥವ್ರು ಜೋಬ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಯೋಬನ ಒಂದು ಪುಸ್ತಕದಲ್ಲಿ ನಾವು ನೋಡುವಾಗ 29ನೇ ಅಧ್ಯಾಯ 3ನೇ ವಚನದಲ್ಲಿ ನಮ್ಗೆ ಏನ್ ತಿಳಿಸ್ತಾ ಇದೆ ಅಂತಂದ್ರೆ, ಯೋಬನು ಒಂದು ನೀತಿವಂತನಾಗಿರುವಂತಹ ಒಂದು ಮನುಷ್ಯನ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. 4 ಸಂಗತಿಗಳು ಯೋಬನಿಂದ ನಾವು ನೋಡ್ಕೊಳ್ಬಹುದಾಗಿದೆ. ಒಂದು, ಆತನು ಕೆಟ್ಟದನ್ನು ನಿರಾಕರಿಸುತ್ತಾ ದೇವರಿಗೆ ಭಯ ಪಡುವವನಾಗಿ ನೀತಿವಂತನು ಯಥಾರ್ಥ ಚಿತ್ತನು ಆಗಿರುವಂತ ಒಂದು ವ್ಯಕ್ತಿ ಯೋಬನಾಗಿದ್ದ ಎಂಬುದಾಗಿ. ಅವನ ಮನೆ ಹೇಗಿತ್ತಂತಂದ್ರೆ ನೀತಿವಂತನ ಗೂಡಾರವಾಗಿತ್ತಂತೆ. ಅವನ ಮನೆ ಹೇಗಿತ್ತಂತೆ, ಹಿಸ್ ಹೌಸ್ ವಾಸ್ ಅ ರೈಚಸ್ ಹೌಸ್. ಹಾಲೆಲೂಯಾ. ಯಾಕೆ ಅಂತಂದ್ರೆ ಅವನು ಈ ರೀತಿಯಲ್ಲಿ ಹೇಳ್ತಾನೆ, ಇಲ್ಲಿ ನಾವು ಏನೇನ್ ವಿಚಾರಗಳನ್ನ ನಾವು ಈ ಒಂದು ಸಮಯದಲ್ಲಿ ನಾವು ನೋಡ್ಕೊಳ್ತೇವೆ, ಅದೆಲ್ಲ ಯೋಬನ ಮನೆ ಆ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. 3ನೇ ವಚನದಿಂದ ವಾಕ್ಯ ವಾಕ್ಯ ಹೇಳ್ತದೆ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು, ಆತನ ಬೆಳಕಿನಿಂದ ಕತ್ತಲೆಯಲ್ಲಿಯೂ ಸಂಚರಿಸುತ್ತಿದ್ದೇನೆ ಎಂಬುದಾಗಿ. ಹಾಲೆಲೂಯಾ. ಒಂದು ನೀತಿವಂತನ ಮನೆ ಹೇಗೆ ಇರ್ತದೆ ಅಂದ್ರೆ, ದೇವರ ದೀಪ ಅಂದ್ರೆ ದೇವರ ದೀಪ ತಲೆ ಮೇಲೆ ಇರ್ತದಂತೆ. ತಲೆ ಮೇಲೆ ಇರುವಾಗ ಅವನ್ ಏನ್ ಮಾಡ್ತಾ ಇದ್ದಾನಂತಂದ್ರೆ, ಅವನು ಕತ್ತಲೆಯಲ್ಲಿ ಕೂಡ ದೇವರ ಬೆಳಕಿನಿಂದ ಅವನ್ ಏನ್ ಮಾಡ್ತದೆ ಅಂತ ಕತ್ತಲೆಯಲ್ಲೂ ಸಂಚರಿಸುತ್ತಿದ್ದ. ಅಂದ್ರೆ ಕತ್ತಲೆ ಅಂದ್ರೆ ಏನು? ಕತ್ತಲೆ ಅಂದ್ರೆ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕು ಗೊತ್ತಿಲ್ಲ, ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಆ ಕಡೆ ಹೋಗ್ಬೇಕಾ, ಯಾ ಕಡೆ ಹೋಗ್ಬೇಕು ಗೊತ್ತಿಲ್ಲ. ಆದ್ರೆ ದೇವರ ಬೆಳಕು ತಲೆಯ ಮೇಲೆ ಇರುವಾಗ, ಕತ್ತಲೆಯಲ್ಲಿ ಪ್ರಕಾಶಿಸ್ತಾ ಇರುವಾಗ ಅವನು ಮುಂದೆ ನಡೀತಾ ಇದ್ದಾನೆ. ಅಂದ್ರೆ ನಮ್ ಪ್ರಾಬ್ಲಮ್ಸ್ ಆಗುವಾಗ ಈ ಕಡೆ ಹೋಗ್ಬೇಕಾ, ಇದ್ ಮಾಡ್ಬೇಕಾ, ಅದು ಮಾಡ್ಬೇಕಾ ಗೊತ್ತಾಗದೆ ಇರುವಾಗ ನಮ್ಗೆ ದೇವರ ವಾಕ್ಯ ಬೆಳಕನ್ನು ಕೊಡ್ತದೆ, ಅದು ನಮ್ಗೆ ತಿಳಿಸ್ಕೊಡ್ತದೆ. ಅದು ನೀತಿವಂತನ ಗುಡಾರ. ಏನು ಅಂತಂದ್ರೆ, ಪ್ರಾಬ್ಲಮ್ಸ್ ಬರುವಾಗ, ಕತ್ತಲೆ ಬರುವಾಗ ದೇವರ ವಾಕ್ಯ ತೆಗೆದುಕೊಂಡು ಹೋದ್ರೆ ಅದು ನಿಮ್ಗೆ ಬೆಳಕನ್ನು ಕೊಡ್ತದೆ. ನೀತಿವಂತನ ಗುಡಾರ ಅಂದ್ರೆ ಯೋಬನ ಮನೆಯಲ್ಲಿ ಪ್ರಾಬ್ಲಮ್ ಆಗುವಾಗ ಅವನ ಮೇಲೆ ಬೆಳಕಿರ್ತಾ ಇತ್ತು, ಅದು ದೇವರ ಬೆಳಕಿರ್ತಾ ಇತ್ತು. ಆ ದೇವರ ಬೆಳಕು ಅವನಿಗೆ ಬೆಳಕು ತೋರಿಸ್ತಾ ಇತ್ತು, ಪ್ರಕಾಶಿಸುವುದಕ್ಕಾಗಿ, ಅವನು ಚಲಿಸುವುದಕ್ಕಾಗಿ ಅದು ಬೆಳಕು ಕೊಡ್ತಾ ಇತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ಒಂದು ದಿನ ನಿನ್ನ ಜೀವಿತ ಹಾಗೆ ಇದೆಯಾ ಅಂತ ಹೇಳಿ ನಾವು ಕ್ವಶನ್ ಮಾಡ್ಕೊಳ್ಬಹುದಾಗಿದೆ. ನಮ್ಮ ತಲೆಯ ಮೇಲೆ ದೇವರ ಬೆಳಕು ಇದೆಯಾ ಎಂಬುದಾಗಿ ನಾವು ಕ್ವಶನ್ ಮಾಡ್ಕೊಳ್ಬಹುದಾಗಿದೆ. ಲಿಟ್ರಲಿ ದೇವರ ವಾಕ್ಯ ಅಂತಂದ್ರೆ ಅದು ಬೆಳಕಾಗಿದೆ. ಅದು ನಮ್ಗೆ ಕನ್ಫ್ಯೂಷನ್ ಸ್ಟೇಟ್ ನಲ್ಲಿ ರೈಟ್ ಡಿಸಿಷನ್ ಮಾಡಕ್ಕೆ ಅದು ಏನಂತ ಒಂದು ಸಾಮರ್ಥ್ಯವನ್ನು ಕೊಡುವಂಥದ್ದಾಗಿದೆ, ಒಂದು ಕೆಪಾಸಿಟಿಯನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಜೋಬ್ಗೆ ಕೂಡ ಅನೇಕ ಅಪ್ಸ್ ಅಂಡ್ ಡೌನ್ಸ್ ಬರುವಾಗ he was dependent on God. Hallelujah. He was telling God is my light, because his light is upon my head, I will walk. Hallelujah. I will walk in darkness ಅಂತ. Hallelujah. ಇವತ್ತು ದಿನ ಕೂಡ ಡಾರ್ಕ್ನೆಸ್ ಎಲ್ಲರಿಗೂ ಕೂಡ ಇದೆ, ಬಟ್ ಆದ್ರೆ ಎಲ್ಲರ ಹತ್ರ ಲೈಟ್ ಇಲ್ಲ. ಎಲ್ಲರ ಹತ್ರ ಲೈಟ್ ಇರೋದು ಬರೀ ಸ್ವಲ್ಪ ಜನ ಹತ್ರ, those who have a communion and fellowship with the Lord. Hallelujah. Hallelujah. ಹಾಗೆ ಮುಂದೆ ವಾಕ್ಯ ನೋಡುವಾಗ ವಾಕ್ಯ ಹೇಳ್ತದೆ, ಆ ದಿನಗಳಲ್ಲಿ ನನ್ನ ಜೀವಮಾನದ ಸುಗ್ಗಿ ಕಾಲವು ದೇವರ ಸ್ನೇಹವು ನನ್ನ ಗೂಡಾರವನ್ನು ಆವರಿಸಿಕೊಂಡಿತ್ತು ಎಂಬುದಾಗಿ. Hallelujah. ಏನಂತ ಇದು ನೋಡ್ರಿ, ಎಷ್ಟು ಅದ್ಭುತವಾಗಿರುವಂತಹ ವಾಕ್ಯ. ದೇವರ ಸ್ನೇಹವು ನನ್ನ ಗೂಡಾರವನ್ನು ಆವರಿಸಿಕೊಂಡಿತ್ತು. Hallelujah. ಆ ಒಂದು ಸಮಯದಲ್ಲಿ ಅಂದ್ರೆ ಯೋಬನ ಒಂದು ಪರಿಸ್ಥಿತಿ ಇವಾಗ ಹೇಗಿದೆ ಅಂದ್ರೆ, ವಾಕ್ಯ ಓದುವಾಗ ಅವನು ತುಂಬಾ ರೀತಿಯಲ್ಲಿ ಒಂದು ಏನಂತ ಹೇಳ್ಬೋದು, ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಷ್ಟದಲ್ಲಿ ಅವನಿದ್ದಾನೆ.
ತಲೆಯಿಂದ ಹಿಡಿದು ಕಾಲುವರೆಗೂ ಪೂರ್ತಿ ಬಾಡಿಯಲ್ಲಿ ಹುಣ್ಣಾಗಿದೆ, ಬೊಬ್ಬೆ ಆಗಿದೆ, ಕೆರೆದ್ರೆ ರಕ್ತ ಬರ್ತದೆ, ಹುಳ ತಿಂತದೆ, ಕೂತ್ಕೊಳ್ಳೋಕ್ ಆಗ್ತಲ್ಲ, ನಿಂತ್ಕೊಳ್ಳೋಕ್ ಆಗ್ತಲ್ಲ, ಬೂದಿಯಲ್ಲಿ ಅವನ ತಲೆ ಮೇಲೆ ಕೂತ್ಕೊಂಡು ತಲೆ ಮೇಲೆ ಬೂದಿ ಹಾಕೊಂಡಿದ್ದಾನೆ. ಸೇವಕರು ಹೊಟ್ಟೋದ್ರು, ಮಕ್ಕಳು ಸತ್ತು ಹೋದ್ರು, ಮತ್ತು ಏನಾದ್ರು ಆಸ್ತಿ ಎಲ್ಲ ಹೊಟ್ಟೋಯ್ತು, ಕುರಿ ದನ ಒಂಟೆ ಕತ್ತೆ ಎಲ್ಲ ಹೊಟ್ಟೋಯ್ತು. ಹೆಂಡತಿ ಕೂಡ ಲಾಸ್ಟ್ ಅಲ್ಲಿ ಏನಾಯ್ತು, ಇನ್ನೇನಕ್ಕೆ ಬದುಕಿದೆ, ದೇವರಿಗೆ ಶಾಪ್ ಹಾಕಿ ಸತ್ತೋಗು ಅಂತ ಹೇಳಿ ಹೊಟ್ಟೋದ್ಲು. 3 ಸ್ನೇಹಿತರು ಬರ್ತಾರೆ, ಅವರಾದ್ರೂ ನನ್ಗೆ ಏನ್ ಮಾಡ್ತಾರೆ, ಒಂದು ರೀತಿಯಲ್ಲಿ ಕಂಫರ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ನೀ ಏನೋ ತಪ್ಪು ಮಾಡಿದೆ ಯೋಬ, ನೀನ್ ತಪ್ಪು ಮಾಡಿದೆ ಯೋಬ, ನೀನ್ ತಪ್ಪು ಮಾಡಿದೆ, ಅದಕ್ಕೆ ನಿಂಗೆ ಈ ತರ ಆಯ್ತು ಅಂತ. ಎಲ್ಲರೂ ಕೂಡ ಬೈತಾ ಇರುವಾಗಲೂ ಕೂಡ ಯೋಬನ್ ಹೇಳ್ತಾನೆ, ಅವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನನ್ನ ಒಂದು ಏನಂತ ಹೇಳ್ಬೋದು, ಗೂಡಾರದಲ್ಲಿ ದೇವರ ಸ್ನೇಹ ಇತ್ತು ಅಂತ. ಹಾಲೆಲೂಯಾ. ದ ಫ್ರೆಂಡ್ಶಿಪ್ ಆಫ್ ದ ಲಾರ್ಡ್ ವಾಸ್ ಕವರ್ಡ್ ಮೈ ಟ್ಯಾಬರ್ನೆಕಲ್ ಅಂತ. ಹಾಲೆಲೂಯಾ. ಈ ಒಂದು ದಿನ ನನ್ನ ನಿನ್ನ ಮನೆ ದೇವರ ಗುಡಾರ ಆಗಬೇಕು ಅಂತಂದ್ರೆ, ನಾನು ನೀನು ದೇವರೊಟ್ಟಿಗೆ ಏನಂತ ಒಂದು ಫ್ರೆಂಡ್ಶಿಪ್ ಇಟ್ಕೊಳ್ಬೇಕು. ಹಾಲೆಲೂಯಾ. ಅದೆಷ್ಟು ಚೆನ್ನಾಗಿ ವಾಕ್ಯ ಹೇಳ್ತದಂದ್ರೆ, ದೇವರ ಸ್ನೇಹ ಅಂತೆ. ಹಾಲೆಲೂಯಾ. ಯಾರು ಕೂಡ ಅದು ಮಾತನ್ನ ಹೇಳಕ್ಕಾಗಲ್ಲ. ಯಾರ್ದೋ ಒಂದು ಸ್ನೇಹ ಐತೆ ಅಂತ ಹೇಳ್ಬೋದು, ಅಥವಾ ನಮ್ಮ ಸ್ನೇಹಿತರು ಬಂದು ಹೋಗ್ಬೋದು, ಆದ್ರೆ ದೇವರ ಸ್ನೇಹ ಅವನ ಗೂಡಾರವನ್ನ ಆವರಿಸಿಕೊಂಡಿದ್ದಂತೆ. ಒಂದು ದಿನ ನಾನು ನೀನು ಅರ್ಥ ಮಾಡ್ಕೊಳ್ಬೇಕು. ನಾನು ನಿನ್ನ ಮನೆಯಲ್ಲೇ ಜೀವಿಸುವಾಗ ಅರ್ಥ ಮಾಡ್ಕೊಳ್ಳೋ, ಓ ಲಾರ್ಡ್, ಯು ಕವರ್ ಮೈ ಹೌಸ್ ಲಾರ್ಡ್, ಲೆಟ್ ಮೈ ಫ್ರೆಂಡ್ಶಿಪ್ ಕವರ್ ದಿಸ್ ಹೌಸ್ ಲಾರ್ಡ್, ಲೆಟ್ ಅವರ್ ಫ್ರೆಂಡ್ಶಿಪ್ ಮೇಕ್ ದಿಸ್ ಹೌಸ್ ಎ ರೈಚಸ್ ಹೌಸ್ ಲಾರ್ಡ್. ಹಾಲೆಲೂಯಾ. ನೀನ್ ಜೀವಿಸ್ತಾ ಇದ್ದೆ, ನೀನ್ ರೈಚಸ್ ಆಗಿದೆ, ನಿನ್ನ ಮನೆ ರೈಚಸ್ ಆಗಿದೆಯಾ, ಕ್ವಶನ್ ಮಾಡ್ಕೊಳ್ಬೇಕು. ಹಾಲೆಲೂಯಾ. ಮನೆ ರೈಚಸ್ ಆಗುವಾಗ ದಟ್ ರೈಚಸ್ ಹೋಮ್ ವಿಲ್ ಬ್ರಿಂಗ್ ರೈಚಸ್ ಬ್ಲೆಸ್ಸಿಂಗ್ ಟು ಯುವರ್ ಹೋಮ್ ಅಂತ. ಹಾಲೆಲೂಯಾ. ಪ್ರಾಸ್ಪ್ಯಾರಿಟಿ ಟು ಯುವರ್ ಹೋಮ್. ಹಾಲೆಲೂಯಾ. ಏನಂತ ಹೇಳಿದ್ರು, ವಿಕ್ಟ್ರಿ ಟು ಯುವರ್ ಹೋಮ್, ಎವ್ರಿಥಿಂಗ್ ದಟ್ ಯು ನೀಡ್, ಅಬಾಂಡೆನ್ಸ್ ಟು ಯುವರ್ ಹೋಮ್. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಬ್ಲೆಸ್ಸಿಂಗ್ ಎಲ್ಲಿ ಲ್ಯಾಕ್ ಆಗ್ತದೆ ಅಂದ್ರೆ, ನಾವು ಮಾತ್ರ ರೈಚಸ್ ಆಗ್ತೇವೆ, ನಮ್ಮ ಮನೆ ರೈಚಸ್ ಆಗಲ್ಲ. ಹಾಲೆಲೂಯಾ. ಹಾಲೆಲೂಯಾ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ರೈಚಸ್ ಆಗಿದ್ದೇನೆ, ಆದ್ರೆ ದೇವ್ರು ಕೊಡೋ ಬ್ಲೆಸ್ಸಿಂಗ್ ಅನ್ನ ನನ್ಗೆ ಇಟ್ಕೊಳ್ಳೋಕೆ ಪ್ಲೇಸ್ ಇಲ್ಲ ಅಂತಂದ್ರೆ ದೇವ್ರು ಬ್ಲೆಸ್ಸಿಂಗ್ ಕೊಡಲ್ಲ. ಗಾಡ್ ವಿಲ್ ವೈಟ್ ಅಂತ. ಹಾಲೆಲೂಯಾ. ಆ ರೀತಿಯಲ್ಲಿ ವೆನ್ ಯು ಆರ್ ರೈಚಸ್, prepare your home as a righteous place for living ಅಂತ. Hallelujah. God will store your ಏನಂತ ಹೇಳ್ಬೋದು, your house, your tabernacle, your tent with his blessings ಅಂತ. Hallelujah. ದೇವರು ನಿನ್ನ ಟೆರಿಟರಿನ ಎನ್ಲಾರ್ಜ್ ಮಾಡುವಾಗ, ಮೇಕ್ ಇಟ್ ಎವ್ರಿ ಸಿಂಗಲ್ ಏನಂತ ಸ್ಕ್ವೇರ್ ಫೀಟ್ ಆಸ್ ಅನ್ ಎಲಿಜಿಬಲ್ ಫಾರ್ ಅ ಬ್ಲೆಸ್ಸಿಂಗ್, ಆಸ್ ಅ ರೈಚಸ್ ಏನಂತ ಟೆಂಟ್, ಆಸ್ ಅ ರೈಚಸ್ ಏನಂತ ಹೇಳ್ಬೋದು, ಆ ಒಂದು ಟೆಂಟ್ ಅನ್ನ ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ಒಂದು ದಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡ್ರಿ, ಆ ರೀತಿಯಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ಏನು ಅಂತಂದ್ರೆ, ನೋಡ್ರಿ, ನಾವು ರೈಚಸ್ ಆಗಿದ್ದೇವೆ, ನಮ್ಮ ಗುಡಾರ ರೈಚಸ್ ಆಗಿದೆ. ರೈಚಸ್ ಆಗಬೇಕು ಅಂದ್ರೆ ವಿ ಹ್ಯಾವ್ ಟು ಕೀಪ್ ಅಂಡ್ ಫೆಲೋಶಿಪ್ ವಿತ್ ಗಾಡ್. ಲಾರ್ಡ್, ಕವರ್ ಕಿಚನ್ ಲಾರ್ಡ್, ಕವರ್ ರೂಮ್ ಲಾರ್ಡ್, ಕವರ್ ಹಾಲ್ ಲಾರ್ಡ್, ಲೆಟ್ ಯುವರ್ ಫ್ರೆಂಡ್ಶಿಪ್ ಕವರ್ ಮೈ ಹೋಮ್ ಲಾರ್ಡ್. Whoever enters, Lord, they let them see you are not alone. There is something special, someone special is in here. Yes, that is the fellowship of God that you have in your home with God. Hallelujah. ಅದಕ್ಕೆ the righteous dwelling place of God is ಏನಂತ ಹೇಳ್ಬೋದು, your righteous ಹೋಮ್, ರೈಚಸ್ ಟೆಂಟ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಆ ರೀತಿಯಲ್ಲಿ ನೋಡ್ರಿ, ಯೋಬನು ಹಾಗೆ ಮುಂದೆ ಹೇಳ್ತಾನೆ, ಸರ್ವಶಕ್ತನು ಇನ್ನೂ ನನ್ನೊಂದಿಗಿದ್ದನು, ನನ್ನ ಮಕ್ಕಳು ನನ್ನ ಸುತ್ತಲಿದ್ದರು, ನನ್ನ ಹೆಜ್ಜೆಗಳು ಮೊಸರಿನಲ್ಲಿ ಮುಳುಗುತ್ತಿದ್ದವು, ಬಂಡೆಯು ನನಗೋಸ್ಕರ ಎಣ್ಣೆಯನ್ನು ಪ್ರವಾಹವಾಗಿ ಸುರಿಸುತ್ತಿತ್ತು. ನೋಡ್ರಿ, ಇದೆಲ್ಲ ಕೂಡ ಏನ್ ಮಾತಾಡ್ತದೆ ಅಂದ್ರೆ, ಅ ಪ್ಲೆಂಟಿ ಫುಲ್ ಆಫ್ ಅಬಾಂಡೆನ್ಸ್ ಬ್ಲೆಸ್ಸಿಂಗ್ ಆಫ್ ಗಾಡ್ ಮಾತಾಡ್ತದೆ. ಇಷ್ಟು ಬ್ಲೆಸ್ಸಿಂಗ್ ಯೋಬನ್ಗೆ ಯಾಕಿತ್ತು ಅಂತಂದ್ರೆ, ಹಿ ಹ್ಯಾಡ್ ಅ ರೈಚಸ್ ಏನಂತ ಹೇಳ್ಬೋದು, ಟೆಂಟ್ ಅಂಡ್ ಅ ಕನೆಕ್ಷನ್ ವಿತ್ ಗಾಡ್ ಅಂಡ್ ಅ ಫೆಲೋಶಿಪ್ ವಿತ್ ಗಾಡ್. ಇವತ್ತು ದಿನ ನಾವು ಯಾಕೆ ಪ್ರಾಸ್ಪರ್ ಆಗ್ತಲ್ಲ ಅಂತಂದ್ರೆ, ಬಿಕಾಸ್ ವಿ ಆರ್ ಲ್ಯಾಕಿಂಗ್ ವೇರ್ ಅಂತಂದ್ರೆ in the dwelling place. Hallelujah. You are righteous, but you are not your place. Your place righteous ಆಗಬೇಕು ಅಂತ, you have to pray in that place. You have to have a communion with God in that place. You have to have a fellowship with God in that place. ಆ ಮನೆಯನ್ನ ನೀನ್ ವಾಸ ಮಾಡುವಂತ ಸ್ಥಳವನ್ನ ಕಂಪ್ಲೀಟ್ ಆಗಿ ನೀತಿವಂತನ ಗೂಡಾರ ಮಾಡುವಾಗ ದೇವರ ಐಶ್ವರ್ಯಗಳು ನಿನ್ನ ಗೂಡಾರದಲ್ಲಿ ಇಳಿದು ಬರ್ತದೆ. ನಿನ್ನನ್ನ ನೀತಿವಂತನನ್ನಾಗಿ, ನಿನ್ನನ್ನ ಯೋಗ್ಯನನ್ನಾಗಿ, ನಿನ್ನನ್ನ ಒಂದು ತಲೆ ಎತ್ತುವಂತ ವ್ಯಕ್ತಿಯನ್ನಾಗಿ, ನಿನಗೆ ಬೇಕಾಗಿರುವಂತ ಆಶೀರ್ವಾದಗಳನ್ನ ನಿನ್ನ ಗೂಡಾರದಲ್ಲಿ ಇಳಿದು ಬರ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಲೆಲೂಯಾ. ಒಂದು ದಿನ ನಾವು ಅರ್ಥ ಮಾಡಿ, ಫುಲ್ನೆಸ್ ಫಾರ್ ಎಕ್ಸಾಂಪಲ್ ಮಾತಿಗೆ ನಾನು ಹೇಳ್ತೇನೆ, ನೋಡ್ರಿ, ದೇವರು ನಿನ್ಗೆ ಒಂದು ದೊಡ್ಡ ಟ್ರಕ್ ಕೊಡ್ತಾ ಇದ್ದಾರೆ, ಆದ್ರೆ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ದೇವ್ರು ಹೇಳ್ತೇವೆ, ಜಾಗ ಇಲ್ಲ ಅದಕ್ಕೆ ಟ್ರಕ್ ತಗೊಳ್ತಾ ಇದ್ದೀನಿ, ಜಾಗ ಯಾವಾಗಿದೆ ಅವಾಗ ಕೊಡ್ತೇನೆ ಅಂತೆ. ಆದ್ರೆ ಜಾಗ ಮಾಡ್ಕೊಳ್ಳೋದಕ್ಕೆ ನಾವೇ ಮನ್ಸು ಮಾಡಿಲ್ಲ ಅಂದ್ರೆ ಟ್ರಕ್ ಬರೋದೇ ಇಲ್ಲ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಲೆಲೂಯಾ. ಹಾಗಾಗಿ ದೇವರು ಬ್ಲೆಸ್ ಮಾಡ್ತಾ ಇರುವಾಗಲೇ ಟೆರಿಟರಿಯನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ರೆಡಿಯಾಗಿ ಇರಬೇಕು. ಲಾರ್ಡ್, pour out your blessings, Lord. Here we are, Lord, ready ಎಂಬುದಾಗಿ. ಹಾಲೆಲೂಯಾ. ಸೊ ಈ ವಾಕ್ಯದ ಮುಖಾಂತರವಾಗಿ ನಾವು ಅನೇಕ ಒಂದು ವಿಚಾರಗಳನ್ನ ನೋಡ್ಕೊಂಡಿದ್ದೀವಿ. ನೋಡ್ರಿ, ನಾವು ಈ ವಾಕ್ಯದಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ನಾವು ಯೇಸು ಸ್ವಾಮಿ ನೀತಿವಂತಿಕೆನ ಧರಿಸಿದ್ದೇವೆ, ನಮ್ಮ ಮನೆ ಕೂಡ ಅದೇ ರೀತಿಯಲ್ಲಿ ಏನಾಗಿರ್ಬೇಕಂತಂದ್ರೆ ನೀತಿವಂತಿಕೆಗೆ ಅದು ಎಲಿಜಿಬಲ್ ಆಗಿರ್ಬೇಕು. ನಾನು ಮಾತ್ರ ಕರೆಕ್ಟ್ ಆಗಿದ್ದೀನಿ, ಮನೆ ಹೆಂಗಾದ್ರು ಇರಲಿ ಅಂತ ಬಿಡಬಾರ್ದು. ವಿ ಹ್ಯಾವ್ ಟು ಮೇಕ್ ಎವ್ರಿ ಒನ್ ಟು ಬಿಲೀವ್ ಅಂಡ್ ಟು ವಾಕ್ ವಿತ್ ಗಾಡ್. ಹಾಲೆಲೂಯಾ.
ಹಾಲೆಲೂಯ. ಹಾಗಾಗಿ ಈ ಎಲ್ಲ ವಾಕ್ಯವನ್ನು ನಾವು ಕೇಳುವಾಗ ವೆರಿ ಇಂಪಾರ್ಟೆಂಟ್ಲಿ ದೇವರು ನಮ್ಮ ಹತ್ರ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ, ರೈಸ್ ದ ಟೆಂಟ್ ಆಫ್ ರೈಚಸ್ ಎಂಬುದಾಗಿ. ಹಾಲೆಲೂಯ. ನೀತಿವಂತರ ಗೂಡಾರವನ್ನು ಎತ್ತಿ ನಿಲ್ಲಿಸಬೇಕು. ಯಾಕೆ ಅಂತಂದರೆ ಆ ಒಂದು ನೀತಿವಂತನ ಗೂಡಾರ ಅನೇಕ ಜನರಿಗೆ ದೊಡ್ಡ ಆಶೀರ್ವಾದ ನಿಧಿಯಾಗಿದೆ. ಹಾಲೆಲೂಯ. ದೇವರು ಏನಾದರೂ ಮಾಡಬೇಕು ಅಂತಂದರೆ ನೀತಿವಂತರ ಗೂಡಾರದನ್ನು ಆಶೀರ್ವದಿಸೋದಕ್ಕಾಗಿ ನೋಡ್ತಾರೆ. ಆ ರೀತಿಯಲ್ಲಿ ನಾವು ಮಾತ್ರ ನೀತಿವಂತರಾಗುವುದಕ್ಕೆ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಒಂದು ಮನೆ ಕೂಡ, ನಮ್ಮ ಒಂದು ಕುಟುಂಬ ಕೂಡ, ನಮ್ಮ ಒಂದು ಏನಂತ ವಾಸಿಸುವಂಥ ಸ್ಥಳ ಕೂಡ ನೀತಿವಂತನ ಗೂಡಾರ ಆಗಬೇಕು. ಅಲ್ಲಿ ಜಯಧ್ವನಿ ಇದೆ, ಅಲ್ಲಿ ಜಯಘೋಷ ಇದೆ, ಉತ್ಸಾಹ ಧ್ವನಿ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಇದೆಲ್ಲ ವಾಕ್ಯವನ್ನು ನಾವು ನೋಡುವಾಗ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ದೇವರು ನಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತಾರೆ ಹೊರತು ದೇವರು ನಮ್ಮನ್ನು ಸುಮ್ಮನೆ ಏನೋ ಒಂದು ಲೈಫ್ನಲ್ಲಿ ಲೀಡ್ ಮಾಡಬೇಕು ಎಂಬುದಾಗಿ ನಡೆಸ್ತಾ ಇಲ್ಲ. ಇನ್ಸ್ಟೆಡ್ ಹಿ ಈಸ್ ಪ್ಲ್ಯಾನಿಂಗ್ ಎ ವೆರಿ ಬಿಗ್ ಪರ್ಪಸ್ ಆ್ಯಂಡ್ ಎ ಡಿವೈನ್ ಕಾಲಿಂಗ್ ಆ್ಯಂಡ್ ಏನಂತ ಹೇಳ್ಬೋದು, ಒಂದು ಯಾರು ಕೂಡ ನೆನೆಸದೇ ಇರುವಂತಹ ಒಂದು ರೀತಿಯಲ್ಲಿ ಒಂದು ಅಸೈನ್ಮೆಂಟ್, ಒಂದು ರೀತಿಯಲ್ಲಿ ದೇವರು ನಮ್ಮ ಲೈಫ್ನಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕಾಗಿ ಯು ನೀಡ್ ಟು ರೈಸ್ ದ ಟೆಂಟ್ ಆಫ್ ರೈಚಸ್ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ಇಫ್ ಯು ಆರ್ ಏನಂತ ಹೇಳ್ಬೋದು, ಈ ವಾಕ್ಯವನ್ನು ನೀವು ನೋಡುವಾಗ, ಈ ವಾಕ್ಯವನ್ನು ನೀವು ಕೇಳುವಾಗ, ಈ ವಾಕ್ಯವನ್ನು ಗಮನದಿಂದ ನೀವು ಅಳವಡಿಸಿಕೊಳ್ಳುವಾಗ, ಡೆಫಿನೆಟ್ಲಿ ಯುವರ್ ಹೌಸ್ ವಿಲ್ ಬಿ ಎ ಪ್ಲೆಂಟಿ ಬ್ಲೆಸ್ಸಿಂಗ್ ಆಫ್ ಮೆನಿ ಏನಂತ ಹೇಳ್ಬೋದು, ಒಂದು ಅಬಾಂಡೆನ್ಸ್ ರಿಚ್ನೆಸ್ ಗಾಡ್ ನಿಮಗೆ ಕೊಡಲಿಕ್ಕಿದ್ದಾರೆ. ಹಾಲೆಲೂಯ. ಈ ಒಂದು ವಾಕ್ಯದ ಬೆಳಕಿನಲ್ಲಿ ಇನ್ನೂ ಅನೇಕ ಒಂದು ವಿಚಾರಗಳನ್ನು ನಾವು ಬರುವಂಥ ವಾರ ನಾವು ಕಲ್ತ್ಕೊಳ್ಳೋಣ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವು ಇರುವಂಥ ಸ್ಥಳಗಳನ್ನ ನಾವು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ನೀವು ನಮ್ಮ ಕೂಡ ಈ ದಿನ ಮಾತಾಡಿದಿರಪ್ಪ. ಟೆಂಟ್ ಆಫ್ ರೈಚಸ್ ಎಂಬುದಾಗಿ ದೇವರ ಸ್ವಾಮಿ ನೀವು ಮಾತಾಡಿದಿರ ದೇವರ ಸ್ವಾಮಿ ಅಪ್ಪ. ಈ ವಾಕ್ಯಗಳನ್ನ ದೇವರೇ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರೇ ಅಪ್ಪ, ನಮ್ಮ ಕುಟುಂಬಗಳು ದೇವರ ರೈಚಸ್ ಟೆಂಟ್ ಆಗುವಂಥ ದೇವರ ಸ್ವಾಮಿ ಅಪ್ಪ ದೇವರ ನೀವು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನಪ್ಪ. ಯಾರ್ಯಾರು ಈ ವಾಕ್ಯವನ್ನು ನೋಡಿದ್ದಾರೆ ಅವರನ್ನ ಎಲ್ಲ ದೇವರೇ ಹೇರಳವಾಗಿ ನೀವು ಆಶೀರ್ವದಿಸಬೇಕಾಗಿ ದೇವರೇ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.